ಹಿಂದೆ ಸರ್ಕಾರ ಇದೆ. ನೀವು ಸಚಿವರಾಗಿದ್ದೀರಾ, ಇದುವರೆಗೂ ಸಹ ವಿರುದ್ಧ ಒಂದು ಎಫ್ಐಆರ್ ಹಾಕಿಸುವಂತ ಕೆಲಸವನ್ನು ಅವ್ರ ಮುಖ್ಯ ಕಾರ್ಯದರ್ಶಿ ಇರ್ಬೋದು, ನೀವು ಮಹಿಳಾ ಕಲ್ಯಾಣ ಸಚಿವರಾಗಿರ್ಬೋದು, ನಿಮ್ಮ ಸರ್ಕಾರ ಅಧಿಕಾರದಿದ್ರು ಸಹ ಅವ್ರ ವಿರುದ್ಧ ಒಂದು ಎಫ್ಐಆರ್ ಹಾಕುವಂತ ಕ್ರಮ ಹಾಕಲಿ ಯಾಕೆ? ಈಗಾಗಲೇ ಎಫ್ಐಆರ್ ಆಗಿದೆ, ಆಗಿಲ್ವಾ? ಆಗುತ್ತೆ ಆಗುತ್ತೆ, ಅದು ಆಗುತ್ತೆ. ಅದನ್ನ ಮಾಡದೆ ಇರ್ಲಿಕ್ಕಾಗತ್ತಾ? ಒಬ್ಬ ಸರ್ಕಾರದಲ್ಲಿರುವಂಥ ಚೀಫ್ ಸೆಕ್ರೆಟರಿ ಅವರ ಒಂದು ಇದನ್ನ ನಾವು ಕಾಪಾಡಲಿಲ್ಲ ಅಂತಂದ್ರೆ ಬೇರೆಯವರ ಖಂಡಿತವಾಗ್ಲೂ ಅದು ಆಗುತ್ತೆ. ಅದನ್ನ ನಾನು ಒತ್ತಾಯನೂ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದೀನಿ, ತಮ್ಮೆಲ್ಲರ ಜೊತೆ ಮಾತಾಡಬೇಕಂತ ನಾನೇ ನಿಮ್ಮನ್ನೆಲ್ಲರನ್ನು ಕರೆದಿದ್ದೀನಿ. ಖಂಡಿತವಾಗ್ಲೂ ಅದೇ ರೀತಿ ಸೋಮೋಟೋ ಕೇಸನ್ನೇ ನಾವು ದಾಖಲೆ ಮಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಏನೆಲ್ಲ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡಬಹುದು ಅದನ್ನೆಲ್ಲ ನಾವು ಮಾಡಲಿಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ, ಮಾನ್ಯ ಗೃಹ ಸಚಿವರ ಹತ್ರನೂ ಮಾತಾಡ್ತೀವಿ, DCM ಸಾಹೇಬ್ರ ಹತ್ರ ಕೂಡ ಮಾತಾಡ್ತೀವಿ.